Everybody should have a financial planning, big or small. ನಾನು ಹೊಸದಾಗಿ ಜಸ್ಟ್ ಕಾಲೇಜಿಂದ ಆಚೆ ಬಂದಾಗ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದೆ. ಒಂದು ಚಿಕ್ಕ SIP, ಜಸ್ಟ್ ₹500 ತಿಂಗಳಿಗೆ ಹಾಕೋ ಥರ SIP. ನಾನು ಡಿಫ್ರೆಂಟ್ ಇಂಡೆಕ್ಸ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದೆ. ಸೊ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್, ಬ್ಲೂ ಚಿಪ್. ಸೊ ಇದರಲ್ಲಿ ನಾನು ಪೋರ್ಟ್ಫೋಲಿಯೋ ಡೈವರ್ಸಿಫೈ ಮಾಡೋಕ್ಕೆ ಆಯಿತು. ಸೊ ಆ ಡೈವರ್ಸಿಫಿಕೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಸೇವ್ ಮಾಡಬೇಕಾದ್ರೆ, ಇನ್ವೆಸ್ಟ್ ಮಾಡಬೇಕಾದ್ರೆ. ಎವ್ರಿಬಡಿ ಶುಡ್ ಹ್ಯಾವ್ ಅ ಫೈನಾನ್ಷಿಯಲ್ ಪ್ಲಾನಿಂಗ್, ಬಿಗ್ ಆರ್ ಸ್ಮಾಲ್. ಬಿಲ್ಡ್ ಆದಾಗ ಅದು ಎಲ್ಲದಕ್ಕೂ ಯೂಸ್ಫುಲ್ ಆಯಿತು. ಟ್ರಾವೆಲ್ ಏನಕ್ಕಾದ್ರೂ ಒಂದು ಎಲ್ಲ ಕಡೆ ಅದು ಯೂಸ್ಫುಲ್ ಆಯಿತು. ಇಟ್ ಗಿವ್ಸ್ ಯು ಒನ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆ್ಯಂಡ್ you're not dependent on anybody at the time of need. Start small is what I say. Start early. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಅಧೀನವಾಗಿವೆ. ಸ್ಕೀಮ್ ಸಂಬಂಧಿತ ಎಲ್ಲ ದಸ್ತಾವೇಜುಗಳನ್ನು ಗಮನವಿಟ್ಟು ಓದಿಕೊಳ್ಳಿ.